ಮೇಡಮ್ ಗ್ರ್ಯಾಂಡ್ ಫಿನಾಲೆ ಬಿಗ್ ಬಾಸ್ ನೋಡಿದ್ರಲ್ಲ ಅದ್ರ ಬಗ್ಗೆ ಏನು ಅನಿಸುತ್ತೆ ನಿಮಗೆ? ಚೆನ್ನಾಗಿತ್ತು. ಹನುಮಂತು ವಿನ್ ಆದ್ರಲ್ಲ ಖುಷಿ ಆಯ್ತಾ? ಅಯ್ಯೋ ತುಂಬ ಖುಷಿ ಆಯ್ತು. ಅವರೇ ವಿನ್ ಆಗಬೇಕಾಗಿತ್ತು. ನಿಮ್ಮ ಸಪೋರ್ಟ್ ಯಾರಿಗಿತ್ತು? ಹನುಮಂತು ಅವರಿಗೆ. ಅವ್ರು ತುಂಬ ಆನೆಸ್ಟಾಗಿ ಆಡಿದ್ರು, ಮತ್ತು ಕಲ್ಮಶ ಇಲ್ಲ, ಚೆನ್ನಾಗಿ ಆಡಿದ್ರು. ಅಲ್ಲಿ ಗೆಲ್ಲಕ್ಕೆ ಕಾರಣ ಏನು ಅಂತ? ಅವರು ಇದ್ದಿದ್ದು ಆನೆಸ್ಟಾಗಿದ್ದರು, ಜಗಳ ಮಾಡ್ತಾ ಇರಲಿಲ್ಲ, ಯಾರ ಜೊತೆಲೂ ಜಗಳ ಮಾಡ್ಕೊತಾ ಇರಲಿಲ್ಲ, ತಲೆ ಕೆಡ್ಸ್ಕೊತಾ ಇರಲಿಲ್ಲ. ಅವ್ರ ಆಟ ಅವ್ರು ಆಡಿದ್ರು, ಅವ್ರ ವ್ಯಕ್ತಿತ್ವನ ಅವ್ರು ಬಿಟ್ಕೊಟ್ಟಿಲ್ಲ. ಅದೇ ಕಾರಣ ಅಂತೀರ ಅವ್ರ ಗೆಲ್ಲಕ್ಕೆ? ಹೌದು, ಜನಗಳಿಗೆ ಇಷ್ಟ ಆಗುತ್ತಲ್ವಾ. ಬೇರೆ ಬೇರೆ ಸ್ಪರ್ಧಿಗಳು ಹಂಗಿರ್ಲಿಲ್ವಾ? ಬೇರೆ ಕೆಲವರು ಮುಖವಾಡಗಳು ಹಾಕೊಳ್ಳೋ ಥರನೂ ಇದ್ದರು ಸರ್. ಅದರಲ್ಲಿ ಯಾರ್ಯಾರಿದ್ರು? ಅವ್ರ ಹೆಸ್ರುಗಳು ಏನು ಬಿಡಿ, ಪಾಪ ಬೇಜಾರು ಮಾಡ್ಕೊಳ್ತಾರೆ. ನೀವು ನೋಡೋ ಪ್ರೇಕ್ಷಕರು ನೀವು ಏನು ಹೇಳಿದ್ರು ನಡೀತದೆ. ಗೌತಮಿ ಅವರು ಅಷ್ಟೇ ಸ್ವಲ್ಪ ಆಡ್ಬೋದಿತ್ತು, ಅವರು ಯಾಕೋ ಸ್ವಲ್ಪ ಹಿಂದುಳಿದ್ರು ಅನ್ನಿಸ್ತು. ಆಮೇಲೆ ತ್ರಿವಿಕ್ರಮು ಅಷ್ಟೇ ಭವ್ಯ ಅವ್ರ ಜೊತೆ ಸೇರಿಕೊಂಡು ಅವರು ಸ್ವಲ್ಪ ಇದು ಮಾಡಿದ್ರು. ಆಡ್ಬೋದಿತ್ತು ಅವರೆಲ್ಲನೂ, ಅವ್ರಿಗೆ ಚಾನ್ಸ್ ಇತ್ತು. ಮಂಜಣ್ಣನೂ ಫಸ್ಟು ಹೆಂಗಿದ್ರು ಅದೇ ಥರ ಆಡಿದರೆ ಚೆನ್ನಾಗಿರ್ತಿತ್ತು. ಎಲ್ಲ ಮುಖವಾಡ ಹಾಕ್ಕೊಂಡೇ ಜಾಸ್ತಿ ಇದ್ರು ಅಂತೀರಾ? ಹೌದು, ಮತ್ತು ಇನ್ನೊಂದು ಇವ್ರ ಬಗ್ಗೆನೇ ಮಾತಾಡ್ಕೊಂಡು ಇದ್ಬಿಟ್ರು. ಅವ್ರ ಆಟ ಅವ್ರು ಆಡಿ ಗೆಲ್ಲೇಬೇಕಂತ ಇದ್ದಿದ್ದು ಹನುಮಂತ ಅವರು ಮತ್ತು ರಜತ್ ಅವರು ಪರವಾಗಿಲ್ಲ, ಅವ್ರ ಆಟ ಅವ್ರು ಆಡಿದ್ರು. ಬಡತನದ ಮನಿತಾಗ ಹೆಂಗ ಇರ್ತಾಳ ಹೆಣ್ಣು ಹುಟ್ಟಬಾರದು ಹುಟ್ಟಬಾರದು ಆ ಸಾಂಗ್ ಹೇಳೋರಲ್ಲ ಹನುಮಂತು ಮತ್ತು ಅವರ ತಂಗಿ ಹನುಮಂತು ಬಗ್ಗೆ ಏನು ಗೊತ್ತು ನಿಮಗೆ? ನಮಗೆ ಸರ್ ಅವರು ಹಳ್ಳಿ ಕುರಿಕಾರ ಇರ್ಬೋದು, ಆದರೆ ಅವರು ನಾನು ಫೋಟೋಗ್ರಾಫರ್ ಇರ್ಬೋದು.